ಸೋಮವಾರ ಪಾವಗಡ ಪಟ್ಟಣದ ತಾಲೂಕು ಪಂಚಾಯಿತಿಯ ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಬೋವಿ ನಿಗಮ, ಪಾವಗಡ ಪುರಸಭೆ ಮತ್ತು ಕೈಗಾರಿಕಾ ಇಲಾಖೆ ವತಿಯಿಂದ ಆಯ್ಕೆಯಾದ ವಿವಿಧ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಿಸಿ ಶಾಸಕರಾದ ಎಚ್.ವಿ. ವೆಂಕಟೇಶ್ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ್ದಾರೆ. ಅವಶ್ಯಕತೆ ನನಗೆ ಏನು ಇವರೇ ಡೈರೆಕ್ಷನ್ ಕೊಡಬೇಕಾಗಿಲ್ಲ, ನಾನೆಲ್ಲ ಮಾಡ್ಕೊಂಬಂದಿದ್ದೀನಿ. ನನಗೆ ಗೊತ್ತೂ ಇದೆ ನಮ್ಮ ಜನಗಳು ಹೆಂಗೆ ರಕ್ಷಣೆ ಮಾಡಬೇಕು, ಅವ್ರ ಕಾರ್ಯಕರ್ತರಿಗೆ ಏನು ಸ್ಪಂದಿಸಬೇಕು, ಯಾರಿಂದ ಕಲಿಯೋದು ಅವಶ್ಯಕತೆ ಇಲ್ಲ. ನನ್ನ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಪ್ರತಿ ಹೋಬಳಿ ಕೇಂದ್ರಗಳಲ್ಲಿ ಮಾಡ್ತೀನಿ, ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತೀನಿ, ಪ್ರತಿ ಹಳ್ಳಿಗಳಲ್ಲೂ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಸೋಮವಾರ ಬರೋರು ಏನಿದ್ರು ನೇರವಾಗಿ ತಾಲೂಕು ಆಫೀಸಿಗೆ ಬಂದರೆ ನಮ್ಮ ಕಚೇರಿಯಲ್ಲಿ ಜನಸಂಪರ್ಕ ಸಭೆಯಲ್ಲಿ ನಿಮ್ಮ ಸಮಸ್ಯೆಗಳ ಆಲಿಸೋಕ್ಕೆ ಅಧಿಕಾರಿಗಳು ಇರ್ತಾರೆ. ಏನಾದರೂ ಅಧಿಕಾರಿಗಳಿಗೆ ಇಲ್ಲೇ ಹೇಳ್ಬೋದು. ನಾನು ಅಲ್ಲಿ ಫೋನ್ ಮಾಡಿದ್ರೆ ನೀವು ಅಲ್ಲಿಂದ ಇಲ್ಲಿ ಬರೋಷ್ಟರಲ್ಲಿ ಅವ್ರು ಇಲ್ಲಿ ನಮ್ಮ ಹತ್ರ ಮೀಟಿಂಗ್ ಬಂದಿರ್ತಾರೆ. ಕೆಲಸಗಳಾಗಲ್ಲ. ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಜನಸಂಪರ್ಕ ಸಭೆ ಇಟ್ಕೊಂಡಿದ್ದೀನಿ. ಇದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಬೇಕು ನೀವು. ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಸೋಮವಾರ ದಿವಸ ಬೆಳಿಗ್ಗೆ 10:30 ಕರೆಕ್ಟಾಗಿ ಸ್ಟಾರ್ಟ್ ಮಾಡಬೇಕು. ಅಲ್ಲೇ 11 ಗಂಟೆ ಆಗುತ್ತೆ. 11 ಗಂಟೆ ಆದರೂ ಬರ್ತಾ ಇರ್ತಾರೆ. ಅವ್ರನ್ನೆಲ್ಲ ಕಳಿಸಿ ಬರೋಕ್ಕೆ ಸುಮಾರು ಟೈಮ್ ತಗೊಳುತ್ತೆ. ನಮ್ಮಲ್ಲಿ ಎಲ್ಲ ಮುಖಂಡರು ಏನಿದ್ರೆಲ್ಲ ಬಂದಿರೋರು ಸ್ವಲ್ಪ ಹಂಗೆ ಎಲ್ಲರಿಗೂ ತಿಳಿಸ್ರಿ. ಪ್ರತಿ ಸೋಮವಾರ ಅಲ್ಲಿಗೆ ಬರೋ ಬದಲು ಇಲ್ಲಿಗೆ ಬಂದ್ರಿ, ಡಬಲ್ ಖರ್ಚು. ಇಲ್ಲಿಂದ ಪೆಟ್ರೋಲು ಹಾಕ್ಕೊಂಡು ನಮ್ಮ ಮನೆ ತೋಟದ ಮನೆಗೆ ಬರ್ಬೇಕು, ಅಲ್ಲಿಂದ ಇಲ್ಲಿಗೆ ಬರಬೇಕು, ಡಬಲ್ ಆಗುತ್ತೆ. ನಿಮ್ಮನ್ನು ಮನವಿ ಮಾಡೋದಿಷ್ಟೇ, ಪ್ರತಿ ಸೋಮವಾರ ಇಲ್ಲೇ ಬನ್ನಿ. 10:30 ಸಿಗ್ತೀನಿ. ಭಾನುವಾರ ದಿವಸ ಬರ್ಬೋದು, ಶನಿವಾರ ಭಾನುವಾರ ಫುಲ್ ಡೇ ಬರ್ಬೋದು, ಸಮಸ್ಯೆ ಇಲ್ಲ. ಸವಲತ್ತು ಕಾರ್ಯಕ್ರಮದಲ್ಲಿ ಮಧುಸೂದನ್ ಮಾತನಾಡಿದ್ದಾರೆ. ಪ್ರತಿ ಫಲಾನುಭವಿಗಳು ನೀಡ್ತಾ ಬಂದಿದ್ದಾರೆ. ಈ ವಾರದಲ್ಲಿ ಗ್ರಾಮೀಣ ಕೈಗಾರಿಕೆ ಸಂಬಂಧಪಟ್ಟ ಹಾಗೆ ಹಾಗೂ ಬೋವಿ ಅಭಿವೃದ್ಧಿ ನಿಗಮ ತುಮಕೂರು ಅವರು ಸಹ 6 ಫಲಾನುಭವಿಗಳಿಗೆ ಪಂಪು ಮೋಟರ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಶಾಸಕರು ಪ್ರತಿ ವಾರ ಇಡೀ ಪಾವಗಡ ತಾಲೂಕಿನ ಜನತೆಗೆ ಸವಲತ್ತು ವಿತರಣೆ ಯಾವ್ಯಾವ ವಿತರಣೆ ಪ್ರತಿ ಫಲಾನುಭವಿಗಳು ತಲುಪಬೇಕು ಅಂತ ಹೇಳಿ ನಿರ್ದೇಶನ ನೀಡಿದ್ದಾರೆ. ಆ ನಿರ್ದೇಶನದ ಎಲ್ಲ ತಾಲೂಕು ಮಟ್ಟಾಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ತಾರೆ ಅಂತ ಹೇಳ್ತಾ, ಇನ್ನು ಕಾರ್ಯಕ್ರಮದಲ್ಲಿ ಅಗಲಿದ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. 4ನೇ ಜನಸಂಪರ್ಕ ಸಭೆಯಲ್ಲಿ ಮಾಜಿ ಪುರಸಭಾ ಸದಸ್ಯರಂತೆ ಕಲ್ಪವೃಕ್ಷ ರವಿ, ಗ್ರಾಮಾಂತರ ಸಿಐ ಕೊಟ್ರೇಶ್, ಪಾವಗಡ ಪುರಸಭೆಯ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಸೇರಿದಂತೆ ಜಿಲ್ಲೆಯ ಮತ್ತು ತಾಲೂಕು ಮಟ್ಟದ ಹಾಗೂ ಫಲಾನುಭವಿಗಳು ಹಾಜರಿದ್ದರು. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಈಗಾಗಲೇ ಕರ್ನಾಟಕ ರಾಜ್ಯದಾದ್ಯಂತ ಭಾರತ ಚುನಾವಣಾ ಆಯೋಗದ ಮಾರ್ಗದರ್ಶನದಂತೆ SIR ಪ್ರಕ್ರಿಯೆ ಬರೆದಿದ್ದ ಸಾಗುತ್ತಿದೆ. ಪಾವಗಡದಲ್ಲೂ ಸಹ ವಿವಿಧ ಕಾರ್ಯಕ್ರಮಗಳನ್ನು ತಾಲೂಕು ಪಂಚಾಯಿತಿ ಹಮ್ಮಿಕೊಳ್ಳುತ್ತಾ ಬಂದಿದೆ. ಇಂದು ಸೋಮವಾರ ಪಾವಗಡ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಸಂಜೀವಿನಿ ಯೋಜನೆಯ ಕಾರ್ಯಕರ್ತರಿಂದ ರಂಗೋಲಿ ಬಿಡಿಸಿ SIR ಬಗ್ಗೆ ಪ್ರಚಾರವನ್ನು ಮಾಡಲಾಯಿತು. ಈ ವೇಳೆ ಪಾವಗಡ ತಾಲೂಕಿನ ಶಾಸಕರಾದ ಎಚ್.ವಿ. ವೆಂಕಟೇಶ್ ಮಾತನಾಡಿ, ನಾನು ಸಹ ಈಗಾಗಲೇ ನೋಂದಾಯಿಸಿಕೊಂಡಿದ್ದೇನೆ. SIR ಅಲ್ಲಿ ಎಲ್ಲರೂ ಸರ್ಕಾರಿ ಸೌಲಭ್ಯವನ್ನು ಪಡೆದುಕೊಳ್ಳಲು SIR ಅಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಎಂದು ಕರೆ ನೀಡಿದ್ದಾರೆ. ಸರ್, ಈಗ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ತಾವು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದೀರಾ? ನೋಂದಾಯಿಸಿ ಲಾಸ್ಟ್ ವೀಕ್ ಆಯಿತಾ? ನಂದು ನನ್ನ ಫ್ಯಾಮಿಲಿದೆಲ್ಲ ಮಾಡಿದ್ದೀನಿ. ತಾಲೂಕಿನ ಜನ ಎಲ್ಲ ಮಾಡಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಓಕೆ ಸರ್. PLOಗಳ ಜೊತೆಲಿ PLAಗಳು ನಮ್ಮವ್ರನ್ನ ಇಟ್ಟಿದ್ದೀವಿ. ಎಲ್ಲ ಪಂಚಾಯತಿಗಳು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನದಾಗಿ ಜವಾಬ್ದಾರಿ ತಗೊಂಡು ಮಾಡಬೇಕಂತೇಳಿ ನಾನು ಮನವಿ ಮಾಡಿದ್ದೀನಿ ಎಲ್ಲರಿಗೂ. ನಮ್ಮ PLAಗಳಿಗೂ ಇನ್ನೂ ಒಂದು ಮೀಟಿಂಗ್ ಮಾಡ್ತೀವಿ. ನೆಕ್ಸ್ಟ್ 1 or 2 ಡೇಸಲ್ಲಿ ಒಂದು ಮೀಟಿಂಗ್ ಮಾಡಿ ತಾಲೂಕಿನಾದ್ಯಂತ ಹೆಚ್ಚಿನದಾಗಿ SIRಗೆ ಸಹಕರಿಸಿದ್ರೆ ಆ ಎಲ್ಲ ಅನುಕೂಲಗಳು ನಮ್ಮ ಸರ್ಕಾರದಿಂದ ಬರೋ ಎಲ್ಲ ಸೌಲಭ್ಯಗಳು ಸಿಗಬೇಕಂದ್ರೆ SIRಲ್ಲಿ ಅವರು ಐಡೆಂಟಿಫೈ ಮಾಡಿಕೊಂಡು ಮತದಾರರಾಗಿ ಪಡಿಬೇಕಂತೇಳಿ ಮನವಿ. ಇನ್ನು ಈ ಒಂದು ರಂಗೋಲಿಯಿಂದ ಅರಿವು ಮೂಡಿಸುವ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ತಾಲೂಕು ಪಂಚಾಯಿತಿಯ ಎಒ ಮಾರುತಿ ಪ್ರಸಾದ್ ಮತ್ತು ಸಂಜೀವಿನಿ ಯೋಜನೆಯ ಮಹಿಳಾ ಕಾರ್ಯಕರ್ತರು ಹಾಜರಿದ್ದರು.
ಅಲ್ಲದೆ ಕೈಗಾರಿಕಾ ಇಲಾಖೆ ವತಿಯಿಂದ ವಿತರಿಸಿದ ವಿವಿಧ ಉಪಕರಣಗಳನ್ನು ಶಾಸಕರು ಖುದ್ದು ಪರಿಶೀಲಿಸಿ ಉತ್ತಮ ಗುಣಮಟ್ಟದ ಪರಿಕರಗಳನ್ನು ವಿತರಿಸಬೇಕೆಂದು ಆಧರಿತ ಜಿಲ್ಲಾ ಕೈಗಾರಿಕಾ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಾರಿ ನೋಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.